ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ತಮ್ಮ ಸಹೋದರನ ಮದುವೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ವೇಳೆ ನಟ ದರ್ಶನ್ ಆರೋಗ್ಯದ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಕೆವಿಎನ್ ಸಂಸ್ಥೆಯ ಜೊತೆ ನಿರ್ದೇಶಕ ಪ್ರೇಮ್ ಹಾಗೂ ದರ್ಶನ್ ಮಾಡ್ತಿದ್ದ ಸಿನಿಮಾ ಬಗೆಗೆ ಹರಿದಾಡ್ತಿದ್ದ ಸುದ್ದಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂದ್ರು ನೋಡೋಣ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದೊಂದು ಕೆಟ್ಟ ಘಳಿಗೆ, ಅದರಿಂದ ಆಚೆ ಬರಲಿ. ದರ್ಶನ್ ಪ್ರೇಮ್ ಒಟ್ಟಿಗೆ ಸಿನಿಮಾ ಮಾಡ್ತಾರೆ. ಪಬ್ಲಿಕ್ ಟಿವಿಗೆ ನಟಿ ರಕ್ಷಿತಾ ಎಕ್ಸ್ಕ್ಲೂಸಿವ್ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಈಗ ಬೇಲ್ ಪಡೆದು ಮನೆಯಲ್ಲಿದ್ದಾರೆ. ಇವತ್ತು ನಟಿ ರಕ್ಷಿತಾ ಪ್ರೇಮ್ ದರ್ಶನ್ ನನ್ನು ಭೇಟಿಯಾಗಿ ತನ್ನ ಸಹೋದರನ ವಿವಾಹ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಹಾಗೂ ದರ್ಶನ್ ಒಂದೇ ಕುಟುಂಬದವರಂತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಜೈಲು ಪಾಲಾದಾಗ್ಲೂ ಭೇಟಿ ಮಾಡಿ ಧೈರ್ಯ ತುಂಬಿದ್ರು ರಕ್ಷಿತಾ ಹಾಗೂ ಪ್ರೇಮ್. ಇದೀಗ ದರ್ಶನ್ಗೆ ತಮ್ಮ ಸಹೋದರನ ಮದುವೆ ಇನ್ವಿಟೇಷನ್ ಕೊಟ್ಟು ಬಂದಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಬೇಲ್ ಮೇಲೆ ಆಚೆ ಬಂದ್ಮೇಲೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಈ ವೇಳೆ ವಿಜಯಲಕ್ಷ್ಮಿ ಹೋರಾಟದ ಬಗ್ಗೆಯೂ ರಕ್ಷಿತಾ ಪ್ರೇಮ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ದರ್ಶನ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಅವ್ನು ತುಂಬ ಖುಷಿಪಟ್ಟ. ರಾಣಂಗೆ ತುಂಬ ಸಣ್ಣವನಿಂದ ನೋಡ್ತಾ ಇದ್ದಾನೆ ಅವನು. ಆಬ್ವಿಯಸ್ಲಿ ನಾವು ಕಲಾಸಿಪಾಳ್ಯ ಮಾಡಿದಾಗಿಂದ ಅವ್ನು ನೋಡ್ತಾ ಇದ್ದಾನೆ. ಸೊ ಈಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್. ಬರ್ತಾನೆ ಅಂತ ಹೇಳಿದ್ದಾನೆ. ವಿ ಆರ್ ಹೋಪಿಂಗ್ ದಟ್ ಹಿ ಕಮ್ಸ್ ಫಾರ್ ದ ವೆಡ್ಡಿಂಗ್. ಅದೊಂದು ಕೆಟ್ಟಗಳಿಗೆ ಇತ್ತು ಅನಿಸುತ್ತೆ ಅವನ ಜೀವನದಲ್ಲಿ. ಅದರಿಂದ ಆಚೆ ಬರಲಿ, ಅವನು ಒಳ್ಳೇದಾಗಲಿ. ನನಗೆ ಅವನು ಯಾವಾಗಲೂ ಫ್ಯಾಮ್ಲಿನೇ ಕಾಣೋ. ಸೊ ನನಗೆ ಯಾವತ್ತೂ ಅವನಿಗೋಸ್ಕರ ಬರೀ ಒಳ್ಳೇದೇ ಬರುತ್ತೆ ನನ್ನ ಮನಸ್ಸಿಂದ. ಅವನಿಗೋಸ್ಕರ ಅವನು ತುಂಬ ಒಳ್ಳೇದಾಗಬೇಕು ಅಷ್ಟೇ. ಅಂದರೆ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆಬ್ವಿಯಸ್ಲಿ ಅವನಿಗೋಸ್ಕರ. ಶಿ ಹ್ಯಾಡ್ ಅರ್ ಓನ್ ಬ್ಯಾಟಲ್ ಟು ಫೈಟ್ ಅನಿಸುತ್ತೆ. ಬಟ್ ಇವತ್ತು ದೇ ಆರ್ ಬೋತ್ ಟುಗೆದರ್, ದೇ ಆರ್ ಹ್ಯಾಪಿ. ಇಟ್ಸ್ ಅ ನೈಸ್ ಫೀಲಿಂಗ್. ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ನಲ್ಲಿ ಕರಿಯಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮತ್ತದೇ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಿದ್ರು. ಕಳೆದ ವರ್ಷ ಬರ್ಡೇ ವೇಳೆ ಸಣ್ಣದೊಂದು ಗ್ಲಿಮ್ಸ್ ಬಿಟ್ಟು ಗುಡ್ ನ್ಯೂಸ್ ಕೊಟ್ಟಿದ್ರು. ಈ ಸಿನಿಮಾಗೆ ಕೆವಿಎನ್ ಸಂಸ್ಥೆ ಬಂಡವಾಳ ಹೂಡಿ ನಿರ್ಮಾಣ ಮಾಡೋಕೆ ಸಜ್ಜಾಗಿತ್ತು. ಈ ನಿಟ್ಟಿನಲ್ಲಿ ದರ್ಶನ್ಗೆ ಅಡ್ವಾನ್ಸ್ ಕೂಡ ನೀಡಲಾಗಿತ್ತು. ಆದ್ರೆ ಇದೀಗ ದರ್ಶನ್ ಕೆವಿಎನ್ ಜೊತೆಗೆ ಸಿನಿಮಾ ಮಾಡೋಲ್ಲ ಎಂದು ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ರಕ್ಷಿತಾ ಹೇಳಿದ್ದು ಹೀಗೆ. ನನಗೆ ಗೊತ್ತಿರೋ ಪ್ರಕಾರ ಪ್ರೇಮ್ ಅಂಡ್ ದರ್ಶನ್ ಸಿನಿಮಾ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇದ್ದಾರೆ, ಯಾವ ಬ್ಯಾನರಿಗೆ ಮಾಡ್ತಾ ಇದ್ದಾರೆ, ಇಟ್ ಡಸಂಟ್ ಮ್ಯಾಟರ್ ಟು ಮೀ. ನನಗೇನು ಮ್ಯಾಟ್ರ್ ಆಗೋದು ಅಂದರೆ ಅವರಿಬ್ಬರು ಜೊತೆಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಅದ್ರ ಬಗ್ಗೆ ನಂಗೆ ಡೌಟೇ ಇಲ್ಲ. ಬೇಲ್ ಪಡೆದು ಜೈಲಿಂದ ಹೊರಬಂದಿರುವ ನಟ ದರ್ಶನ್ ಸಿನಿಮಾಗೆ ರೀ ಎಂಟ್ರಿ ಕೊಡೋಕ್ಕೂ ಮುನ್ನವೇ 2 ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿರುವುದು ಬಹಳ ಚರ್ಚೆಗೀಡು ಮಾಡಿದೆ. ಪ್ರೇಮ್ ನಿರ್ದೇಶನದಲ್ಲಿ ಕೆವಿಎನ್ ಬ್ಯಾನರ್ನಲ್ಲಿ ಘೋಷಣೆಯಾಗಿದ್ದ ಸಿನಿಮಾವನ್ನೇ ದರ್ಶನ್ ರಿಜೆಕ್ಟ್ ಮಾಡಿ ಅಡ್ವಾನ್ಸ್ ಹಣ ವಾಪಸ್ ನೀಡಿದ್ದು ಸುದ್ದಿಯಾಗ್ತಿದೆ. ಬ್ಯಾನರ್ ಯಾವುದೇ ಇದ್ರೂ ದರ್ಶನ್ ಪ್ರೇಮ್ ಚಿತ್ರ ಮಾಡೋದು ನಿಶ್ಚಿತ ಅನ್ನೋದು ರಕ್ಷಿತಾ ಪಬ್ಲಿಕ್ ಟಿವಿಗೆ ಕೊಟ್ಟಿರುವ ಫಸ್ಟ್ ರಿಯಾಕ್ಷನ್. ಧನು ಯಲಗಚ್ಚೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.